ಸೊ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನೋದು ಈಗ ಎಷ್ಟೊಂದು ಜನಕ್ಕೆ ಕನ್ನಡಕ ಉಪಯೋಗಿಸೋಕ್ಕೆ ಇಷ್ಟ ಇರಲ್ಲ. ಅಂಥವರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ಬೋದು. ಹಾಗೂ ನಾವು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಕೆಲವರಿಗೆ ಕಣ್ಣಲ್ಲಿ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅಂಥವ್ರಿಗೂ ಕಾಂಟ್ಯಾಕ್ಟ್ ಲೆನ್ಸ್ ಅವಶ್ಯಕತೆ ಬೇಕಾಗುತ್ತೆ. ಸೊ ಈ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದ್ರಿಂದ ಜಾಸ್ತಿ ತೊಂದರೆಗಳು ಅಂತ ಏನೂ ಇಲ್ಲ. ಆಸ್ ಲಾಂಗ್ ಆಸ್ ನಾವು ಸರಿಯಾಗಿ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು. ಮತ್ತೆ ಹೇಗೆ ಅದನ್ನ ಉಪಯೋಗಿಸೋದು ಅಂತ ನಾವು ಹೇಳ್ಕೊಟ್ಟಿರ್ತೀವಿ. ಯಾರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾರೆ ಅಂಥವ್ರು ಆ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅವರು ಕಾಂಟ್ಯಾಕ್ಟ್ ಲೆನ್ಸ್ನ ಇಡೋ ಕೇಸ್ನ ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೋಬೇಕು. ಸೊಲ್ಯೂಷನ್ ಕ್ಲೀನಾಗಿರಬೇಕು. ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋಕ್ಕೆ ಮುಂಚೆ ಕೈ ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊಬೇಕು. ಇದೆಲ್ಲ ಮಾಡಿದ್ರೆ ಅವಾಗ ಏನು ಆಗಲ್ಲ. ಕೆಲವರಿಗೆ ಇದೆಲ್ಲ ಸರಿಯಾಗಿ ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕೆಲವರಿಗೆ ಆ ಕಾಂಟ್ಯಾಕ್ಟ್ ಲೆನ್ಸಿಂದ ಕಣ್ಣಲ್ಲಿ ಅಲರ್ಜಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈ ಥರ ಏನೇ ತೊಂದರೆ ಆದರೂ ಕಣ್ಣಲ್ಲಿ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋರು ಕಣ್ಣಲ್ಲಿ ಕೆಂಪಾಗುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಆ ಥರ ಎಲ್ಲ ನಿಮಗೆ ಕಣ್ಣಲ್ಲಿ ಏನೋ ಚುಚ್ತಾ ಇದೆ ಅಂತೆಲ್ಲ ಅನ್ಸಿದ್ರೆ ತಕ್ಷಣ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಹೋಗಬೇಕು. ಯಾಕಂದರೆ ಕಣ್ಣಲ್ಲಿ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅವ್ರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಅದು ಲೆನ್ಸ್ ಯೂಸ್ ಮಾಡುವಂತ ಒಂದು ವಿಧಾನ ಏನ್ ಕೇಳಬೇಕು ನಾವು. ಕೆಲವರು ಒಂದೇ ಲೆನ್ಸ್ ನ ತುಂಬಾ ದಿನ ಯೂಸ್ ಮಾಡಕ್ ಹೋಗ್ತಾರೆ. ಆಮೇಲೆ ಸರಿಯಾಗಿ ಗೊತ್ತಿರಲ್ಲ ಅವ್ರಿಗೆ. ಆ ಥರದವ್ರಿಗೆ ಏನ್ ಹೇಳ್ತೀರಾ? ಸೊ ನಾವು ಯಾವಾಗಲೂ ಹೇಳ್ತೀವಿ ಈ ಥರ ನೀವು ಕಾಂಟ್ಯಾಕ್ಟ್ ಲೆನ್ಸ್ ಹೋಗಿ ಅಂಗಡಿಯಲ್ಲಿ ತೊಗೊಂಬಂದ್ಬಿಟ್ಟು ನಾವೇ ಉಪಯೋಗಿಸ್ತೀವಿ ಆ ಥರ ಖಂಡಿತ ಮಾಡಬಾರ್ದು. ನೀವು ಕಣ್ಣಿನ ಡಾಕ್ಟ್ರು ಅಥವಾ ಆಪ್ಟೋಮೆಟ್ರಿಸ್ಟ್ ಅಂದರೆ ಈ ಕಣ್ಣಿನ ನಂಬರ್ ಚೆಕ್ ಮಾಡ್ತಾರಲ್ಲ ಆ ಥರ ಅವ್ರ ಹತ್ರ ಹೋಗಿ ದೇರ್ ಆಲ್ ಟ್ರೈನ್ಡ್ ಪ್ರೊಫೆಷನಲ್ಸ್, ಅವ್ರ ಹತ್ರ ಹೋಗಿ ಕಲಿಬೇಕು ಯಾವ ಥರ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದು. ಮತ್ತು ಬೇರೆ ಬೇರೆ ಥರ ಕಾಂಟ್ಯಾಕ್ಟ್ ಲೆನ್ಸ್ ಇರುತ್ತೆ. ಒಂದು ಮಂತ್ಲಿ ಯೂಸ್ ಮಾಡ್ಬೋದು, ಕೆಲವುದು ಡೈಲಿ ಡಿಸ್ಪೋಸಬಲ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಎಕ್ಸ್ಪೈರಿ ಹೇಗೆ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಅದನ್ನು ಬಿಸಾಕಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಹಾಗೂ ಯಾವ ಥರ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋಬೇಕು, ಯಾವ ಥರ ಅದನ್ನು ತೆಗಿಬೇಕು, ಅದನ್ನು ಸ್ಟೋರ್ ಮಾಡೋದು ಹೇಗೆ, ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಗೊತ್ತಾದ ಮೇಲೇ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬೇಕು. ಹಾಗೆ ನಾವು ಅಂಗಡಿಲಿ ತೊಗೊಂಡ್ವಿ ನಾವೇ ಯೂಸ್ ಮಾಡಿದ್ವಿ ಆ ಥರ ಎಲ್ಲ ಮಾಡಿದ್ರೆ ಮತ್ತೆ ತುಂಬ ತೊಂದರೆಗಳಾಗುತ್ತೆ. ಮತ್ತು ಕಣ್ಣಿನ ಇನ್ಫೆಕ್ಷನ್ನು, ಅಲರ್ಜಿ ಮತ್ತು ಕಣ್ಣಿನ ಕಾರ್ನಿಯಾ ಅಂದರೆ ಮುಂದಿನ ಭಾಗದ ಮೇಲೆ ಇನ್ಫೆಕ್ಷನ್ನು, ಅದರಿಂದ ಮತ್ತೆ ಬೇರೆ ಬೇರೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ.